ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಸಾಬುದಾನಿ ಕಿಚಡಿ ಮಾಡ್ತೀನಿ ರೀ. ಆ ಕಿಚಡಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವೇ ನೋಡ್ಬೋದು ರೀ. ಈಗ ನಾನು ಒಂದು ಬೌಲ ಸಾಬುದಾನಿ ನೆನೆಸಿಟ್ಟಿನಿ ರೀ, 3 ರಿಂದ 4 ಅವರ್ ನೆನೆಸಿಟ್ಟಿದ್ದೀನಿ. ಇವು ನೆಂದಾವ್ರಿ. ಈಗ ನಾವೊಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕ್ರಿ. ಎಣ್ಣೆ ಬಿಸಿ ಆಗೈತ್ರಿ. ನಾ ಈಗ ಒಂದು 4 ಕಾಳು ಶೇಂಗಾದ ಕಾಳು ಹಾಕೋತೀನಿ ನೋಡ್ರಿ. ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಶೇಂಗಾದ ಕಾಳು, ಜೀರಿಗೆ, ಸಾಸಿವೆ ಎಲ್ಲ ಚಲೋ ಹೊತ್ನಾಗೆ ಎಣ್ಣೆ ಫ್ರೈ ಮಾಡ್ಕೋಬೇಕ್ರಿ. ಸಾಬುದಾನಿ ಕಿಚಡಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ನೀವು ಬೆಳಿಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ರಾತ್ರಿ ಊಟಕ್ಕಾದ್ರೂ ಮಾಡ್ಬೋದು ರೀ. ಸಾಬುದಾನಿ ಕಿಚಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ರೀ. ನಾನು ಇವತ್ತು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ ಅಂತ ಹೇಳಿದ್ನಲ್ರಿ. ಅದು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ. ನಾನು ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ. ನೀವು ಬೇಕಾದ್ರೆ ಪೇಸ್ಟ್ ಮಾಡಿ ಹಾಕೋಬೋದು ರೀ. ಈಗ ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಆಲೂಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಇವು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ರೀ. ಇವು ಆಲೂಗಡ್ಡೆ ಚಲೋ ಹೊತ್ನಾಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾವು ಬೇಯಿಸಿರಲ್ಲ, ರೆಸಿಪಿ ಕಟ್ ಮಾಡ್ಕೊಂಡಿರ್ತೀವಲ್ರಿ, ಹಾಗಾಗಿ ಚಲೋ ಹೊತ್ನಾಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಉಳ್ಳಾಗಡ್ಡೆ ಹಾಕೋತೀನಿ. ನಾ 2 ಉಳ್ಳಾಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ, ಅವು ಹಾಕೋತೀನಿ. ಇದಕ್ಕೇನು ಅಷ್ಟೇ ಇಷ್ಟೇ ಅಂತೇನಿಲ್ರಿ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬಹುದು ರೀ. ಇದನ್ನು ಚಲೋ ಹೊತ್ತಿಗೆ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ನೋಡ್ರಿ. ಈ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಚಲೋ ಹೊತ್ತಿಗೆ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಅರಿಶಿನ ಪುಡಿ ಹಾಕಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಚಲೋ ಹೊತ್ತಿಗೆ ಎಣ್ಣೆ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನೀವು ಬೇರೆ ಬೇರೆ ಮಸಾಲೆ ಹಾಕಿ ಸಾಬುದಾನಿ ಕಿಚಡಿ ಮಾಡ್ತಿರ್ತೀರಿ. ನಾ ಇವತ್ತು ಡಿಫ್ರೆಂಟ್ ಆಗಿರೋ ಮಸಾಲೆ ಹಾಕಿ ಮಾಡ್ತೀನಿ ಅಂತ ಹೇಳಿದ್ನಲ್ರಿ. ಅದು ಯಾವುದಂತಂದ್ರೆ ಅದೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮ್ಯಾಗಿ ಮಸಾಲ ಮ್ಯಾಜಿಕ್ ಈ ಮಸಾಲ ಪೌಡರ್ ಹಾಕಿ ಮಾಡಿದ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತೆ ರೀ. ನಾವು ಉಪ್ಪೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಸಾಬುದಾನಿ ನೆನೆಸಿಟ್ಟಿದ್ದಲ್ರಿ. ನಾ 3 ರಿಂದ 4 ಅವರ್ ನೆನೆಸಿಟ್ಟಿದ್ದೆ. ಈಗ ನೀರು ಬಸೋದು ಸಾಬುದಾನಿ ಹಾಕೋತೀನಿ ರೀ. ನೋಡ್ರಿ, ಸಾಬುದಾನಿ ನಾ 3 ರಿಂದ 4 ಅವರ್ ನೆನೆಸಿಟ್ಟಿದ್ದೆ. ಈಗ ನೆಂದಾವ ನೋಡ್ರಿ, ಹಿಂಗೆ ಹಿಟ್ಟಾಗಬೇಕು ನೋಡ್ರಿ. ಇವು ನೆಂದವ್ರಿ ಸಾಬುದಾನಿ. ಈಗ ನೀರು ಬಸೋದು ಸಾಬುದಾನಿ ಮಾತ್ರ ಹಾಕೋತೀನಿ ರೀ. ನಾ ಸಾಬುದಾನಿ ನೆನೆಸಿಟ್ಟಿದ್ನೆಲ್ಲ ಅವು ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಉದ್ರಾಗ್ಯಾವು. ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾ ಸಾಬುದಾನಿ ಹಾಕೊಂಡು ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಾಕತ್ತೀನಿ ರೀ. ಸಾಬುದಾನಿ ಕಿಚಡಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ರೀ. ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೂ ಇಷ್ಟ, ನನ್ನ ಮಕ್ಕಳಿಗೂ ಇಷ್ಟ ರೀ. ಈಗ ಇದಕ್ಕೆ ಶೇಂಗಾದ ಪೌಡ್ರ್ ಹಾಕೋತೀನಿ ನೋಡ್ರಿ. ಶೇಂಗಾದ ಕಾಳು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿನಿ, ಅದು ಹಾಕೋತೀನಿ ನೋಡ್ರಿ. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಬೇಕಾಗ್ತದೆ. ಈಗ ನೋಡ್ರಿ, ನಿಮ್ಗೆ ವಿಡಿಯೋದಾಗ ಕಾಣಕತ್ತಿರ್ಬೇಕು, ಮಸ್ತಾಗಿ ಸಾಬುದಾನಿ ಕಿಚಡಿ ರೆಡಿ ಆಗೈತಿ. ಈಗ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳಿದ್ನಲ್ರಿ, ಅದೇ ಈ ಮ್ಯಾಗಿ ಮಸಾಲ ಮ್ಯಾಜಿಕ್. ಈ ಮಸಾಲೆ ಹಾಕಿ ಮಾಡಿದ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತ್ರಿ. ನಾ ಸ್ಪೆಷಲ್ ಮಸಾಲ ಅಂತ ಹೇಳಿದ್ನಲ್ರಿ, ಅದು ಹಾಕಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿದ್ರೆ ಇದು ಸಾಬುದಾನಿ ಕಿಚಡಿ ಆಲ್ಮೋಸ್ಟ್ ರೆಡಿ ಆಯ್ತು ರೀ. ಈಗ ನೋಡ್ರಿ, ನಾ ಮುಚ್ಚಿ 2 ನಿಮಿಷ ಬೇಯಿಸ್ಕೊತೀನಿ ರೀ. ವಾವ್, ಎಷ್ಟು ಮಸ್ತ್ ಘಮ 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 ಸ್ಮೆಲ್ ಬರಾಕತ್ತೈತಿ ನೋಡ್ರಿ. ಮನೆಯೆಲ್ಲ ಘಮ 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 ಸ್ಮೆಲ್ ಬರಾಕತ್ತೈತಿ. ಮ್ಯಾಗಿ ಮಸಾಲ ಹಾಕಿವಲ್ರಿ. ಈಗ ಇದ್ರಾಗ ಮ್ಯಾಗಿ ಮಸಾಲ ಮ್ಯಾಜಿಕ್ ಐತಲ್ರಿ, ಇದಕ್ಕೆ 10 ನಮೂನಿ ಪದಾರ್ಥಗಳು ಹುರಿದು ಪೌಡ್ರ್ ಮಾಡಿ ಇಟ್ಟಿರ್ತಾರೆ. ನೀವು ಎಲ್ಲ ಪಲ್ಯಗಳಿಗೂ ಎಲ್ಲ ಒಗ್ಗರಣೆಗಳಿಗೂ ನೀವು ಹಾಕೋಬೋದು ಇದು. ಈಗ ನೋಡ್ರಿ, ಆಲ್ಮೋಸ್ಟ್ ರೆಡಿ ಆಗೈತಿ ಸಾಬುದಾನಿ ಕಿಚಡಿ. ಇದಕ್ಕೊಂದು ಸ್ವಲ್ಪ ನಾನೀಗ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಸಾಬುದಾನಿ ಕಿಚಡಿ ರೆಡಿ ಆಯ್ತು ರೀ. ನಿಮ್ಗೆ ಯಾವಾಗ ಬೇಕಾವಾಗ ನೀವು ಸಾಬುದಾನಿ ಕಿಚಡಿ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಸರ್ವ್ ಮಾಡ್ತೀನಿ ರೀ. ಈಗ ನೋಡ್ರಿ, ನಾ ಸಾಬುದಾನಿ ಕಿಚಡಿ ಮಾಡ್ಕೊಂಡಿನಲ್ರಿ, ಈಗ ಸರ್ವ್ ಮಾಡ್ತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಬಂದೈತಿ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಮ್ಯಾಗಿ ಮಸಾಲ ಮ್ಯಾಜಿಕ್ ಪೌಡರ್ ಹಾಕಿ
ಸಾಬುದಾನಿ ಕಿಚಡಿ ಮಾಡೋದನ್ನ. ಈ ಸಾಬುದಾನಿ ಕಿಚಡಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.